ಹಾಯ್ ಹಲೋ ನಮಸ್ತೆ. ನ್ಯೂಸ್ ಫಸ್ಟ್ ನ ಸಿನಿಮಾ ಸ್ಪೆಷಲ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲೋಕೇಶ್. ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾ ಬಿಡುಗಡೆಗೆ ಇನ್ನು 14 ದಿನಗಳಷ್ಟೇ ಬಾಕಿ ಇರುವಂತದ್ದು. ಸೊ ಈಗಾಗಲೇ ಜಗತ್ತಿನಾದ್ಯಂತ ಟಾಕ್ಸಿಕ್ ಫೀವರ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದೆ. ಅದರಲ್ಲೂ ಬಹಳ ಮುಖ್ಯವಾಗಿ ಅಮೆರಿಕದಲ್ಲಿ ಟಾಕ್ಸಿಕ್ ಸಿನಿಮಾವನ್ನ ನೋಡಬೇಕು ಅಂತ ಅಭಿಮಾನಿಗಳು ಕಾದ್ಕೊಳ್ತಿದ್ದಾರೆ. ಯಾಕಂತಂದ್ರೆ ಸೊ ಈಗಾಗಲೇ ಟಿಕೆಟ್ ಬುಕ್ಕಿಂಗ್ ಸ್ಟಾರ್ಟ್ ಆಗಿದೆ ಅಮೆರಿಕದಲ್ಲಿ. ಸೊ ಅದೆಲ್ಲದಕ್ಕೂ ಕೂಡ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಅನ್ನ ಅಮೆರಿಕದ ಜನತೆ ಕೊಟ್ಟಿರುವಂತದ್ದು. ಯಾಕಂದ್ರೆ ಒಂದಷ್ಟು ಅಂಕಿಅಂಶ ನೋಡೋದಾದ್ರೆ ಇಲ್ಲಿ ತನಕ ಸುಮಾರು $45,000 ಏನು ಟಿಕೆಟ್ ಪ್ರೀ ರಿಲೀಸ್ ಏನು ಟಿಕೆಟ್ ಬುಕಿಂಗ್ ಇದೆ ಅದರಿಂದ ಬಂದಿರುವಂತಹ ಹಣ ಆಗಿದೆ. ಸೊ ಅದೆಲ್ಲ ನೋಡೋದಾದ್ರೆ ಯಾಕಂದ್ರೆ 14 ದಿನಗಳು ಬಾಕಿ ಇರುವಾಗಲೇ ಈ ತರದೊಂದು ಹೈಪ್ ಅನ್ನ ಟಾಕ್ಸಿಕ್ ಸಿನಿಮಾ ಕ್ರಿಯೇಟ್ ಮಾಡಿದೆ ಅಂತಂದ್ರೆ ಇನ್ನಷ್ಟು ದಿನಗಳು ಏನು ರಿಲೀಸ್ ಹತ್ತತ್ರ ಬರ್ತಿದಂಗೆ ಇನ್ನೂ ಅದು ದುಪ್ಪಟ್ಟಾಗುತ್ತೆ ಹೈಪ್ರೋ. ಸೊ ಅದೆಲ್ಲ ನೋಡೋದಾದ್ರೆ ಸಿನಿಮಾಗೆ ಅಂದ್ರೆ ಅಮೆರಿಕದಲ್ಲಿ ಟಾಕ್ಸಿಕ್ ಸಿನಿಮಾಗೆ ರೆಡ್ ಕಾರ್ಪೆಟ್ ವೆಲ್ಕಮ್ ಅನ್ನ ಕೊಡಕ್ಕೆ ಅಮೆರಿಕನ್ನರು ಅಲ್ಲಿನ ಜನತೆ ಕಾದ್ಕೊಳ್ತಿದ್ದಾರೆ ಅಂತಾನೆ ಹೇಳ್ಬೋದು. ಈ ಒಂದು ಸಂದರ್ಭದಲ್ಲಿ ಯಶ್ ಅವರ ಒಂದು ಹಳೆಯ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಯಾಕಂದ್ರೆ ಅಮೆರಿಕದಲ್ಲಿ ಯಶ್ ಅವರು ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಯಾಕಂದ್ರೆ ಅದು ಗಜಕೇಸರಿ ಸಿನಿಮಾದ ಪ್ರಮೋಷನಲ್ ಒಂದು ಸಂದರ್ಭ ಆಗಿರುತ್ತೆ. ಸೊ ಅಲ್ಲಿ ಜನತೆಗೆ ಗಜಕೇಸರಿ ಸಿನಿಮಾವನ್ನ ತಲುಪಿಸ್ಬೇಕು ಅಂತ ಯಶ್ ಅವರು ಅಲ್ಲಿಗೆ ಭೇಟಿಯನ್ನ ಕೊಟ್ಟಿರ್ತಾರೆ. ಅಂತ ಸಂದರ್ಭದಲ್ಲಿ ಯಶ್ ಅವರು ಇಂಡಸ್ಟ್ರಿ ಬಗ್ಗೆ, ಕನ್ನಡ ಇಂಡಸ್ಟ್ರಿ ಬಗ್ಗೆ, ಕನ್ನಡ ಸಿನಿಮಾಗಳ ಬಗ್ಗೆ ಒಂದು ಪ್ರೀತಿಯಿಂದ ಒಂದಷ್ಟು ಮಾತನಾಡಿರ್ತಾರೆ. ಯಾಕಂದ್ರೆ ಅಮೆರಿಕ ಅಂತ ಬರೋದಾದ್ರೆ ಆ ಒಂದು ಸಂದರ್ಭದಲ್ಲಿ ಕನ್ನಡಕ್ಕಿಂತ ಬೇರೆ ಭಾಷೆಯ ಸಿನಿಮಾಗಳು ಅಂದ್ರೆ ತೆಲುಗು, ತಮಿಳು ಸಿನಿಮಾಗಳೇ ದೊಡ್ಡ ಮಟ್ಟದ ಒಂದು ಓಪನಿಂಗ್ ಅನ್ನ ಆ ಸಿನಿಮಾಗಳು ಸಿಗ್ತಾ ಇರ್ತದೆ. ಬಟ್ ಅದರೆಲ್ಲ ನೋಡೋದಾದ್ರೆ ಕನ್ನಡ ಸಿನಿಮಾಗಳಿಗೆ ಅಷ್ಟೊಂದು ಓಪನಿಂಗ್ ಇರಲ್ಲ. ಸೊ ಅಂತ ಸಂದರ್ಭದಲ್ಲಿ ಯಶ್ ಅವರು ತಮ್ಮ ಕನ್ನಡ ಸಿನಿಮಾಗಳ ಬಗ್ಗೆ, ತಮ್ಮ ಇಂಡಸ್ಟ್ರಿ ಅಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ ಒಂದಷ್ಟು ಪ್ರೀತಿಯಿಂದ ಮಾತನಾಡಿರ್ತಾರೆ. ಸೊ ಅಮೆರಿಕದಲ್ಲಿ ಬೇರೆ ಭಾಷೆಯ ಸಿನಿಮಾಗಳು ಸಿಕ್ಕಾಪಟ್ಟೆ ಚೆನ್ನಾಗಿ ಹೋಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಕನ್ನಡ ಸಿನಿಮಾಗೂ ಅಂತದೇ ಒಂದು ಓಪನಿಂಗ್ ಅನ್ನು ಜನ ಕೊಡುವಂತ ದಿನಗಳು ಬರುತ್ತೆ. ಸೊ ಈಗ ಮೊದಲ ಹೆಜ್ಜೆಯಾಗಿ ನನ್ನ ಗಜಕೇಸರಿ ಸಿನಿಮಾನ ರಿಲೀಸ್ ಮಾಡಬೇಕು ಅಂತ ಹೇಳಿ ತಂದಿದ್ದೀವಿ. ಸೊ ಅದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮೆಲ್ಲಾ ಸಿನಿಮಾಗಳು, ಕನ್ನಡ ಸಿನಿಮಾಗಳು ಅಮೆರಿಕದಲ್ಲಿ ಬರುತ್ತೆ. ಅದೆಲ್ಲವನ್ನೂ ಕೂಡ ನೀವು ಗೆಲ್ಲಿಸ್ಬೇಕು ಅಂತ ಒಂದು ಮಾತನ್ನ ಹೇಳಿರ್ತಾರೆ. ಸೊ ಅಂತ ಸಂದರ್ಭದಲ್ಲಿ ಅಲ್ಲಿದ್ದಂತ ಕನ್ನಡಿಗರು, ಅಲ್ಲಿದ್ದ ಜನತೆ ಕೂಡ ಯಶ್ ಅವರ ಮಾತಿಗೆ ಅಲ್ಲಿನ ಜನತೆ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ. ಯಾಕಂದ್ರೆ ಏನ್ ಕನ್ನಡ ಸಿನಿಮಾಗಳು ಅಮೆರಿಕದಲ್ಲಿ ಬಿಡುಗಡೆ ಆಗ್ತಿದೆ ಅದೆಲ್ಲ ಸಿನಿಮಾವನ್ನ ಅಲ್ಲಿನ ಜನ ಪ್ರೀತಿಯಿಂದ ಒಪ್ಕೋತೀವಿ, ಆ ಸಿನಿಮಾನ ಗೆಲ್ಲಿಸ್ತೀವಿ ಅಂತ ಮಾತು ಕೊಟ್ಟಿದ್ರು. ಅದೆಲ್ಲವೂ ಇಲ್ಲಿ ತನಕ ನಿಜ ಆಗಿದೆ. ಯಾಕಂದ್ರೆ KGF 1, 2 ಜೊತೆಗೆ ಕಾಂತಾರ, ಸೂಫ್ರಮ್ ಸೋ ಸಿನಿಮಾ ಏನಿದೆ ಅದೆಲ್ಲವೂ ಕೂಡ ಅಲ್ಲಿ ಬಾಕ್ಸ್ ಆಫೀಸ್ ನಲ್ಲಿ ಧೂಳೆಪ್ಸಿದೆ ಅಂತ ಹೇಳ್ಬೋದು. ಆ ತರದ ಒಂದು ರಿಪೋರ್ಟ್ ಅನ್ನ ಕೊಟ್ಟಿತ್ತು. ಸೊ ಅದೇ ತರ ಈಗ ಟಾಕ್ಸಿಕ್ ಸಿನಿಮಾವನ್ನು ಕೂಡ ಅವರು ಈಗಾಗಲೇ ಮೆಚ್ಕೊಂಡಿದ್ದಾರೆ. ಯಾಕಂದ್ರೆ ಇಲ್ಲಿ ತನಕ ಏನ್ ಟ್ರೈಲರ್ ಕಂಟೆಂಟ್ ಏನ್ ಬಿಟ್ಟಿದ್ದಾರೆ ಅದೆಲ್ಲವೂ ಕೂಡ ದೊಡ್ಡ ಮಟ್ಟದ ಒಂದು ಟಾಕ್ ಅನ್ನ ಅಲ್ಲಿ ಕ್ರಿಯೇಟ್ ಮಾಡಿರುವಂತದ್ದು. ಈ ಸಿನಿಮಾನ ನಾವು ನೋಡ್ಲೇಬೇಕು ಅಂತ. ಯಾಕಂದ್ರೆ ಅದರ ಒಂದು ಮೇಕಿಂಗ್ ಮತ್ತೆ ಆ ಕ್ವಾಲಿಟಿಯನ್ನು ನೋಡೋದಾದ್ರೆ ಒಂದು ಹಾಲಿವುಡ್ ಸಿನಿಮಾಗಳಿಗೆ ಏನಿದೆ ಆ ಕ್ವಾಲಿಟಿಯನ್ನ ಆ ಸಿನಿಮಾ ಮ್ಯಾಚ್ ಮಾಡಿದೆ. ಸೊ ಈಗಾಗಲೇ ನಮ್ಮ ಟಿಕೆಟ್ ಬುಕಿಂಗ್ ನೋಡೋದಾದ್ರೆ ಎಲ್ಲಾ ಸೆಂಟರ್ಗಳಲ್ಲೂ ಕೂಡ ಅವರು ಪ್ರೀತಿಯ ಸ್ವಾಗತವನ್ನ ಈ ಸಿನಿಮಾ ಕೊಟ್ಟಿರುವಂತದ್ದು. ಸೊ ಎಲ್ಲವೂ ಕೂಡ ಹೌಸ್ಫುಲ್ ಆಗ್ತಾ ಇದೆ. ಸೊ ಇದೆಲ್ಲ ನೋಡೋದಾದ್ರೆ ಈಗ 14 ದಿನ ಇನ್ನಷ್ಟೇ ಬಾಕಿ ಇರುವಂತದ್ದು. ಸೊ ಈ ದಿನದಿಂದ ದಿನಕ್ಕೆ ಇದರ ಸಂಖ್ಯೆ ಇನ್ನೂ ಜಾಸ್ತಿ ಆಗ್ತದೆ. ಸೊ ಒಟ್ಟಲ್ಲಿ ಯಶ್ ಅವರ ಸಿನಿಮಾಗಳಿಗೆ ಅಲ್ಲಿನ ಜನತೆ ಒಂದು ರೆಡ್ ಕಾರ್ಪೆಟ್ ವೆಲ್ಕಮ್ ಅನ್ನ ಕೊಡೋದಕ್ಕೆ ಎಲ್ಲಾ ರೀತಿಯ ಒಂದು ಸಿದ್ಧತೆಯನ್ನ ಮಾಡಿದ್ದಾರೆ. ಸೊ ಟಾಕ್ಸಿಕ್ ಮತ್ತೆ ಯಶ್ ಅವರ ಏನು ಸಿನಿಮಾಗಳ ಒಂದು ಹಿಸ್ಟ್ರಿ ಏನಿತ್ತು ಅದನ್ನ ಕ್ರಿಯೇಟ್ ಮಾಡಕ್ಕೆ ಮತ್ತೆ ಎಲ್ಲಾ ರೀತಿಯ ಒಂದು ವ್ಯವಸ್ಥೆಗಳು ಆಗಿದೆ. ಸೊ ಟಾಕ್ಸಿಕ್ ದೊಡ್ಡ ಮಟ್ಟದಲ್ಲಿ ಹೈಪ್ ಆಗುವಂತ ಎಲ್ಲಾ ನಿರೀಕ್ಷೆಯನ್ನ ಕೊಟ್ಟಿದ್ದು ಅಮೆರಿಕದಲ್ಲಿ. ಸೊ ಅದ್ರ ಜೊತೆಗೆ ಗಲ್ಲಾಪೆಟ್ಟಿಗೆದಲ್ಲೂ ಸಕ್ಸಸ್ ಕೊಡುವಂತ ಎಲ್ಲ ಸಾಧ್ಯತೆಗಳು ಜಾಸ್ತಿ ಇದೆ. ಇದಿಷ್ಟು ಇವತ್ತಿನ ವಿಶೇಷ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾರೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.